ನಮಸ್ಕಾರ. ಇದು ಅಕ್ಷಯ ನ್ಯೂಸ್. ಚಿಂತಾಮಣಿ ತಾಲೂಕಿನ ವೈಜಕೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಹಾಗೂ ಬಡ್ತಿ ಮುಖ್ಯ ಶಿಕ್ಷಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಹಾಸನ ನಗರದ ನಿವೃತ್ತ ಶಿಕ್ಷಕರಾದ ಲಕ್ಷ್ಮಪ್ಪ ಹಾಗೂ ಅವರ ಸುಪುತ್ರಿ ಡಾ ಶಾಲಿನಿ ಮತ್ತು ಕುಟುಂಬದ ಸದಸ್ಯರು ವೈಜಕೂರು ಸರ್ಕಾರಿ ಶಾಲೆಯ ಎಲ್ಕೆಜಿಯಿಂದ 7ನೇ ತರಗತಿಯವರೆಗಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಿದರು. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡುತ್ತಿರುವ ಈ ಕುಟುಂಬದ ಸೇವೆಯನ್ನು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಶಾಲಾ ಸಿಬ್ಬಂದಿ ಶ್ಲಾಘಿಸಿ ಕೃತಜ್ಞತೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜೂನ್ ತಿಂಗಳಲ್ಲಿ ವಯೋನಿವೃತ್ತಿಯಾಗಲಿರುವ ಬಡ್ತಿ ಮುಖ್ಯ ಶಿಕ್ಷಕರಾದ ಎನ್ ಗಾಳಪ್ಪ ಅವರಿಗೆ ಆತ್ಮೀಯವಾಗಿ ಗೌರವ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಳಗವಾರ ಕ್ಲಸ್ಟರ್ನ ಸಿಆರ್ಪಿ ರವಿ ಅವರು, ಸಮಾಜದ ದಾನಿಗಳು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದ್ದು, ಲಕ್ಷ್ಮಪ್ಪ ಕುಟುಂಬದ ಸೇವೆ ಇತರರಿಗೆ ಮಾದರಿಯಾಗಿದೆ ಎಂದು ಹೇಳಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಡ್ತಿ ಮುಖ್ಯ ಶಿಕ್ಷಕರಾದ ಎನ್ ಗಾಳಪ್ಪ ಅವರು, ಹಾಸನದ ಲಕ್ಷ್ಮಪ್ಪ ಸಾರ್, ಡಾ ಶಾಲಿನಿ ಹಾಗೂ ಅವರ ಕುಟುಂಬದವರು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳು ಸೇರಿದಂತೆ ವಿವಿಧ ರೀತಿಯ ಶೈಕ್ಷಣಿಕ ನೆರವು ನೀಡುತ್ತಾ ಬಂದಿದ್ದಾರೆ. ಅವರ ಈ ಸೇವಾ ಮನೋಭಾವ ನಿಜಕ್ಕೂ ಶ್ಲಾಘನೀಯವಾಗಿದೆ. ಸಮಾಜದಲ್ಲಿ ಇಂತಹ ದಾನಿಗಳು ಇರುವುದರಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತಿದೆ. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಬೇಕೆಂಬ ಉದ್ದೇಶದಿಂದ ಅವರು ನೀಡುತ್ತಿರುವ ಸಹಕಾರ ಎಲ್ಲರಿಗೂ ಮಾದರಿಯಾಗಿದೆ. ಶಾಲೆಯ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಲಾ ಸಿಬ್ಬಂದಿ, ಎಸ್ಡಿಎಂಸಿ ಸದಸ್ಯರು, ಪೋಷಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. ಎಲ್ಲರೂ ಇದೇ ಶಾಲೆಯಲ್ಲಿ ನಾವು 1ರಿಂದ 4ನೇ ತರಗತಿ ತನಕ ಹೋಗಿ ಪಕ್ಕದ ಕ್ಯಾಲ್ನೂರಲ್ಲಿ 5, 6, 7, 8, 9 ಅಲ್ಲಿ ಹೋಗಿ ನಂತರ ಚಿಂತಾಮಣಿಗೆ ಹೋಗಿ PUCಯನ್ನು ಮಾಡಿ ಮಧ್ಯದಲ್ಲೇ ಬಿಟ್ಟು ನಾವು ಕೆಲಸಕ್ಕೆ ಅಂತೇಳಿ ಕುದುರೆಮುಖ ಚಿಕ್ಕಮಗಳೂರಿಗೆ ಹೊರನಾಡು ಕೆಲಸಕ್ಕೆ ಹೋಗ್ತಾರಲ್ಲ ಆ ಕಡೆ ಹೋಗಿ ಅಲ್ಲಿಂದ ಈಗ ಹಳೇಬೀಡಲ್ಲಿ ಬಂದು ನಾವು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ಹಾಸನದಲ್ಲಿ ವಾಸ ಇದ್ದೀವಿ. ಆದ್ರೆ ನಾವೆಲ್ಲೋದ್ರೂ ಕೂಡ ವೈಜಕೂರು ಅನ್ನೋದು ನಮ್ಮೂರು ಅನ್ನೋ ಅಭಿಮಾನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬದಲ್ಲಿ ಮತ್ತು ಈ ಗ್ರಾಮದಲ್ಲಿ ಏನು ನಾವೆಲ್ಲ ಹೊಂದಾಣಿಕೆಯಲ್ಲಿ ಸಹಬಾಳ್ವೆಯಿಂದ ಇದ್ದೀವಿ. ಎಲ್ಲಾ ಜನಾಂಗದವರು ಇಲ್ಲಿ ಭ್ರಾತೃತ್ವ ಭಾರಿ ಮುಖ್ಯ. ಎಲ್ಲ ಶ್ರೀಮಂತ ವರ್ಗ ಏನಿದ್ರು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡಿ ವಿದ್ಯಾಭ್ಯಾಸ ಮಾಡಿ ಅನೇಕ ಜನ ಹೊರಗಡೆ ಕೆಲಸ